ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಹೆಂಗದಿರಿ ಎಲ್ಲರೂ? ಸೊ ನಾವು ಇವತ್ತು ಒಂದು ಭಾಳ ದಿವಸದಿಂದ ಆಸೆ ಇತ್ತು. ಸೊ ಹೈದ್ರಾಬಾದ್ ಹೊಂಟಿದ್ವಿ ನೋಡ್ರಿ. ಆ್ಯಂಡ್ ಇಲ್ಲಿ ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಅದಾರ. ಸೊ ಮಾರ್ನಿಂಗ್ ಆಲ್ಮೋಸ್ಟ್ 12 o'clock ರೀಚ್ ಆಗಿದ್ವಿ. ಆ್ಯಂಡ್ ಇದು ಮೇನ್ ಹೈದ್ರಾಬಾದದ ವಿಧಾನಸೌಧ. ಇಷ್ಟು ಬ್ಯೂಟಿಫುಲ್ ಇತ್ತಲ್ಲ, ಮಸ್ತ್ ಇತ್ತು. ಆ್ಯಂಡ್ ಇದರ ಅಪೋಸಿಟ್ ಒಂದು ಲುಂಬಿನಿ ಪಾರ್ಕ್ ಅಂತ ಒಂದು ಪಾರ್ಕ್ ಅದ. ಆ್ಯಂಡ್ ಇದು ನೋಡ್ರಿ, ಇದು ಎಲ್ಲ ವಿಧಾನಸೌಧ ಒಳಗೆ ಏನೋ ಫಂಕ್ಷನ್ಸ್ ಆಗಲಿ, ಏನೋ ಒಂದು ಸಭಾ ಆಗಲಿ, ಫೆಸ್ಟ್ ಆಗಲಿ, ಅದೆಲ್ಲ ಕೂಡ ಇದ್ರೊಳಗೆ ನಡೀತದಂತ. ಸೊ ಇದು ಒಳಗಡೆ ಫುಲ್ ದೊಡ್ಡದು ಹಾಲ್ ಅದ ಆ್ಯಕ್ಚುಲಿ. ಆ್ಯಂಡ್ ಇದು ಒಂದು ದೊಡ್ಡ ಲೇಕ್. ಸೊ ಇಲ್ಲಿ ಲೇಕ್ ಒಳಗೆ ಆಲ್ ಕ್ರೂಸರ್ಸ್ ಎಲ್ಲ ಇರ್ತದೆ. ಸೊ ರಾತ್ರಿ ಮಾತ್ರ ಸೂಪರ್ಬ್ ಅಂದರೆ ಸೂಪರ್ಬ್ ಲೈಟಿಂಗ್ಸ್ ಎಲ್ಲ ಇರ್ತದ್ರಿ ಇಲ್ಲಿ. ಆ್ಯಂಡ್ ಇದು ನಾವು ಇಂಪಲ್ಸ್ ಒಂದು ಕ್ಲಾಸಿಕ್ ಹೋಟೆಲ್ ಒಳಗೆ ನಾವು ಇಳ್ಕೊಂಡಿದ್ವಿ. ಸೂಪರ್ಬ್ ಇದ್ದಾಗೆ ಒನ್ಸ್ ಅಗೇನ್ 6th and 7th ಫ್ಲೋರ್ ಇತ್ತು ನಮ್ದು. ಆ್ಯಂಡ್ ಇಲ್ಲಿ ನೀವು ಮುಂದ್ಗಡೆ ನೋಡ್ಬೋದು ಆಲ್ಮೋಸ್ಟ್ ನಮ್ದು ಹೈದ್ರಾಬಾದದ ಜೊ ಮ್ಯಾಲ್ ಮೆಟ್ರೋ ಸ್ಟೇಷನ್ ಅದೆಲ್ಲ, ಮೆಟ್ರೋದ ಲೈನ್ ಅದೆಲ್ಲ. ಆ್ಯಂಡ್ ನಮ್ದು ಅಪೋಸಿಟ್ ಮಾಂಗಲ್ಯ, ಆಮೇಲೆ ಜಾಯ್ ಅಲುಕಾಸ್ ಅವೆಲ್ಲ ಸ್ಟ್ರೀಟ್ ಇದ್ದು ನೋಡ್ರಿ. ಆ್ಯಂಡ್ ಹೈದ್ರಾಬಾದ್ ಒಳಗೆ ಖರೆ ಹೇಳ್ಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಸಾಲಿಡ್ ಅಂದ್ರೆ ಸಾಲಿಡ್ ಬಿಲ್ಡಿಂಗ್ಸ್, ಮಸ್ತ್ ಇತ್ತು ನೋಡ್ರಿ. ಖರೇನ ಭಾರಿ ಅದ ಹೈದ್ರಾಬಾದ್ ಖರೆ ಹೇಳ್ಬೇಕಂದ್ರೆ. ಆ್ಯಂಡ್ ಈ ರೋಡ್ ಏನದಲ್ಲ, ಇದಕ್ಕೇನಂತಾರಂದ್ರೆ ಲಕಡಿ ಕಾ ಪೂಲ್ ಅಂತಾರೆ ರೀ. ಸೊ ಮೊದ್ಲಿನ ಕಾಲೊಳಗೆ ಇದು ಫುಲ್ ರೋಡ್ ಫುಲ್ ಎಲ್ಲ ಲಕಡಿ ಮೇಲೆ ಹೋಗ್ತಿದ್ದು, ಲೈಕ್ ಲಕಡಿ ಮೇಲೆ ನಡ್ಕೋತ ಹೋಗ್ತಿದ್ರು ಅಥವಾ ಟ್ರಾನ್ಸ್ಫರ್ ಆಗ್ತಿದ್ರು ಆ ಥರ. ಸೊ ಇದು ರೋಡ್ಗೆ ಏನಂತಾರೆ ಅಂದ್ರೆ ಲಕಡಿ ಕಾ ಪೂಲ್ ಅಂತ ಹೇಳ್ಯಾರ. ಸೊ ಅಲ್ಲಿ ಮುಂದ್ಗಡೆ ಹೋದ್ಕೊಳ್ಳೆ ಒಂದು ಸ್ಮಾಲ್ ಇದು ನೋಡ್ರಿ, ಇಲ್ಲಿ ನೋಡ್ಬೋದ ಬ್ರಿಡ್ಜ್ ಮಾಡ್ಯಾರದ. ಸೊ ಈ ಥರ ಇರ್ತಿತ್ತು ಸೊ ಮೊದ್ಲಿನ ಕಾಲೊಳಗೆ. ಸೊ ಲಕಡಿ ಕಾ ಪೂಲ್ ಅಂತ ಹೇಳ್ತಾರೆ. ಆ್ಯಂಡ್ ಅಗೇನ್ ಇದಂತೂ ಮೇನ್ ಅಗೇನ್ ಇದ್ರದ್ದು ರೋಡ್ ಇದು. ಆ್ಯಂಡ್ ಇದು ಮ್ಯಾಲಿಂದ ನೀವು ರೋಡ್ ನೋಡ್ಲಿಕ್ಕತ್ತಿರಲ್ಲ, ಇದು 16 ಕಿಲೋಮೀಟರ್ ರೋಡ್ ಅದ ರೀ ಇದು ಮ್ಯಾಲೆ. ಸೊ ಬ್ರಿಡ್ಜ್ ಅದ. ಸೊ ಅದು ಡೈರೆಕ್ಟ್ ಏರ್ಪೋರ್ಟಿಗೆ ಅದು ಟಚ್ ಆಗ್ತದೆ. ಸೊ ಫುಲ್ ಹೈಯೆಸ್ಟ್ ರೋಡ್ ಅದ. 16 ಕಿಲೋಮೀಟರ್ನೂ ಅಷ್ಟು ಉದ್ದ ರೋಡ್ ಅದ ರೀ ಅದು. ಸೊ ಸೀದಾ ನಮ್ಮ ಹೈದ್ರಾಬಾದಿಂದ ಅದು ಏರ್ಪೋರ್ಟ್ ಹೋಗೋ ರೋಡ್ ಅದ. ಆ್ಯಂಡ್ ಇಲ್ಲೇ ನನ್ನ ಮಕ್ಕಳ ಎಲ್ಲರೂ ಸಿಕ್ಕಾಪಟ್ಟೆ ಧಾನ್ಲೆ ಮಾಡ್ಕೊತಿದ್ರು ನೋಡ್ರಿ. ಸೊ ಡೇ 1 ನಮ್ಮದು ಫುಲ್ ಔಟಿಂಗ್ಸ್ ಎಲ್ಲ ಇತ್ತು. ಸೊ ಕಾರ್ ಮಾಡಿದ್ವಿ ಮಾರ್ನಿಂಗ್. ಸೊ ಮಾರ್ನಿಂಗ್ 12-1 ಗಂಟೆ ಅಂದ್ರೆ ಬಂದಿದ್ದಾವ. ಸೊ ಇದಕ್ಕೆ ಏನಂತಾರಂದ್ರೆ ಗೋಲ್ಕೊಂಡ ಫೋರ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲೇ ರಾಜಾರಾಣಿ ಇರುವಂಥ ಪ್ಲೇಸ್ ಇದು. ಸೊ ಇಲ್ಲೇ ಆಲ್ಮೋಸ್ಟ್ ಒಂದು 5 ಎಕರೆ ಒಳಗೆ ಪೂರಾ ಜಮೀನು ಅದ ಇದು. ಸೊ ಭಾಳ ಅಂದ್ರೆ ಭಾಳ ದೊಡ್ಡ ಫೋರ್ಟ್ ಐತೆ ಆ್ಯಕ್ಚುಲಿ. ಸೊ ಇದು ನೀವು ನೋಡ್ಬೋದು, ಇದು ಫುಲ್ ಕಂಪೌಂಡ್ ಇದು. ಸೊ ಅಲ್ಲಿ ಮೇಲ್ಗಡೆ ನೀವು ನೋಡ್ತಿರ್ಬೋದು, ಅದಲ್ಲೇ ರಾಜಾರಾಣಿ ಇರುವಂಥ ಸ್ಥಳ ಅದ. ಸೊ ಆಲ್ಮೋಸ್ಟ್ ಒಂದು 45-50 ಫೀಟ್ ಮೇಲ್ಗಡೆ ಐತದ. ಸೊ ಅಲ್ಲಿ ರಾಜಾರಾಣಿ ಇರ್ತಿದ್ರು. ಅದರದ್ದು ನೆಕ್ಸ್ಟ್ ಅಗೇನ್ ಏನು ಮ್ಯಾನೇಜರ್ಸ್ ಅಂತಾರೆ, ಏನಂತಾರೆ ಮಂತ್ರಿಗಳು, ಅವರೆಲ್ಲ ನೆಕ್ಸ್ಟ್ ಲೆವೆಲ್. ಅದ್ರ ತಳಗೆಲ್ಲ ಸೇವಕರೆಲ್ಲ ಇರ್ತಿದ್ರು. ಸೊ ಈ ಥರ ಅದು ಫೋರ್ಟ್. ಸೊ ಮೇಲ್ಗಡೆ ರಾಜಾರಾಣಿ ಇರೋದಂತ. ಸೊ ಇದೆಲ್ಲ ಅಲ್ಲಿ ಆಲ್ಮೋಸ್ಟ್ ಒಂದು ದರ್ಗಾ ಅದ ಅಲ್ಲಿ ಬಾಜುಕ. ಹಂಗೆ ದೆನ್ ಮುಂದೆ ಹಂಗೆ ಹೋಗ್ತಾ ಇದೆಲ್ಲ ಪೂರಾ ಕಂಪೌಂಡ್ ಸುತ್ತಲ ಅದ ರೀ ಇವೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿ ನೀವು ನೋಡ್ಬೋದು, ಇದು ಫುಲ್ ದೊಡ್ಡ ಕಂಪೌಂಡ್, ರೋಡ್ ಗುಂಟ ಹೋಗೋದದ. ಇದು ಔಟ್ಸೈಡ್ದ ಕಂಪೌಂಡ್ ಇದೆ. ಸೊ ಒಳಗಡೆ ಏನೈತಲ್ಲ ದೊಡ್ಡ ಫೋರ್ಟ್ ಐತದ. ಸೊ ಬರ್ರಿ ನೋಡೋಣಂತ. ಅವಾಗಿನ ಕಾಲೊಳಗೆ ಆಲ್ಮೋಸ್ಟ್ ಮನುಷ್ಯರೇ ಎಷ್ಟು ಹೈಟ್ ಇರ್ತಿದ್ರಂದ್ರೆ, ಸೊ ನಮ್ಮಲ್ಲೇ ಈಗಿನ ಪ್ರಕಾರ 6.2, 6.5 ಅಂದ್ರೆ ಹೈಯೆಸ್ಟ್ ಅಂತ ಹೇಳ್ತೀವಿ ನಾವು ಆ್ಯಕ್ಚುಲಿ. ಬಟ್ ಅವಾಗ 6.5 ವಾಸ್ ಮಿನಿಮಮ್ ಅಂತ. ಮಿನಿಮಮ್ ಹೈಟು 6 ಅಗ್ದಿ ಶಾರ್ಟೆಸ್ಟ್ ಪರ್ಸನ್ ಅಂತವ. ಸೊ ಅವ್ನ ಹೈಟ್ ಮೇನ್ ಆ್ಯಕ್ಚುಲಿ ಹೈಟ್ ಅಂದ್ರೆ 8-9 ಫೀಟ್ ಇದ್ದವ. ಹೈಯೆಸ್ಟ್ ಅಂದ್ರೆ 10 ಫೀಟ್ ಇದ್ದವ ಅಂತ. ಅಷ್ಟು ಹೈಟ್ ಇರ್ತಿದ್ರು ನೋಡ್ರಿ ಮಂದಿ. ಆ್ಯಂಡ್ ಇದು ನೋಡ್ರಿ, ಇದು ಗೋಲ್ಕೊಂಡ ಫೋರ್ಟ್ ಅಂತ. ನಾವು ಒಳಗಡೆ ಹೊಂಟೀವಿ, ಎಂಟರ್ ಆಗಿವಿ. ಸೊ ಬರ್ರಿ ನೀವು ಎಲ್ಲರೂ. ಆ್ಯಂಡ್ ಇಲ್ಲಿ ಟಿಕೆಟ್ ತೊಗೋಬೇಕು. ಸೊ ಪರ್ ಹೆಡ್ 25 ರೂಪೀಸ್ ಏನೋ ಅದ. 25 ರೂಪೀಸ್ ಪರ್ ಹೆಡ್. ಸೊ ವರ್ತ್ ಅದ. ಆ್ಯಂಡ್ ಇಲ್ಲೇ ಆ್ಯಕ್ಚುಲಿ ನಾವು ಏನು ಹೇಳ್ಬೇಕಂದ್ರೆ ಮೇನ್ ಹಂಗೆ ಜಸ್ಟ್ ನೀವು ಫೋರ್ಟ್ ನೋಡ್ಕೊಳ್ಳಿಕ್ಕೆ ಹೋದ್ರಿ ಅಂದ್ರೆ ಏನೂ ಉಪಯೋಗ ಇಲ್ಲ. ಯಾಕಂದ್ರೆ ಬರೀ ಎಲ್ಲ ಬಿಳಿಸ್ಬಿಟ್ಟಾರೆ, ಎಲ್ಲ ಬಿಲ್ಡಿಂಗ್ ಬೆಳೆಸ್ತಾರೆ. ಆಲ್ಮೋಸ್ಟ್ 2-3 ಅಂತಸ್ತಿಂದ ರೀ ಇದು ಫೋರ್ಟ್. ಬಟ್ ಬಿಕಾಸ್ ಆಫ್ ವಾರ್ 9 days ವಾರ್ ಆಗೋದಲ್ಲಿ ಕಂಟಿನ್ಯೂಸ್. ಹೀಗಾಗಿ ಒಂದು 2-3 ಅಂತಸ್ತಿಂದ ಎಲ್ಲ ಬೆಳೆಸ್ಬಿಟ್ಟಾರ. ಸೊ ಬರೀ 1 ಅಂತಸ್ತಿಂದ ನೀವು ನೋಡ್ಬೋದಿಲ್ಲ. ಆ್ಯಂಡ್ ಇಲ್ಲಿ ಮೇನ್ ಗೈಡ್ ತೊಗೊಂಡು ಹೋಗ್ಬೇಕ್ರಿ. ಗೈಡ್ ತೊಗೊಂಡು ಹೋಗಿಲ್ಲ ಅಂದ್ರೆ ನಿಮ್ಗೆ ಇದ್ರದ್ದು ವಿಶೇಷತನ ಏನೂ ಗೊತ್ತಾಗಲ್ಲ. ಸೊ ನಾವು ಇಲ್ಲೇ ಗೈಡ್ ಹೈಯರ್ ಮಾಡಿದ್ವಿ. ಸೊ 750 ರೂಪೀಸ್ ಪರ್ ಗೈಡ್. ಸೊ ಗೈಡ್ ತೊಗೊಂಡು ಹೋಗಿದ್ವಿ ನಾವು. ಖರೇನ ನಮ್ಗೆ ಚಲೋ ಆತ. ಅವ್ರು ಕರ್ಕೊಂಡು ಹೋಗಿದ್ದೆ ಚಲೋ ಆತ. ಯಾಕಂದ್ರೆ ಅದ್ರ ಮಹತ್ವ ಗೊತ್ತಾಗ್ತದೆ. मेन एंट्रेंस है। इस एंट्रेंस का नाम बालाही सर
बालाहिस्सर मीन्स ये पर्शियन लैंग्वेज है, जो हम हाईएस्ट पॉइंट फोर्ट को बोलते हैं। ये पूरे 3 किलोमीटर्स में आपको एंट्री और एग्जिट, ये ओनली वन डोर है। इनसाइड आपको कहीं गेट डोर्स नज़र नहीं आते। इसकी सेफ्टी के लिए ये वॉल है, इसे उर्दू वर्ड्स में बोलते हैं पर्दे का दीवार, कर्टन वॉल, यानी रॉयल फैमिली का जो लेडी है किसी को दिखाई ना दे। लड़ाई झगड़ा होगा एनिमीज साइड, एनिमीज को लॉन्ग से ये 18 फीट का गेट दिखाई ना दे। अगर एनिमीज को गेट्स नज़र आएगा, एनिमीज कैनन्स का यूज़ करेगा या एलिफेंट्स को रन करके लाएगा उसके पावर से इसको तोड़ने के लिए। वॉल नहीं रहेगा तो एलिफेंट रन होगा तो उसका पावर बढ़ेगा। ऐसे लेफ्ट साइड या राइट साइड से टर्न होगा तो पावर कम होगा। कम होने के बाद भी यहाँ से कोई एलिफेंट या एनिमीज ये डोर पे अटैक करेगा। एक वो मिडिल में स्मॉल होल दिख रहा है आपको, एक आउटसाइड में विंडो नज़र आएगा, यानी इनसाइड में एक प्लेटफॉर्म। जो भी एलिफेंट या एनिमीज डोर पे अटैक करेंगे, ये दोनों पॉइंट से उस पर बॉइलिंग ऑयल, बॉइलिंग वाटर ड्रॉप करने के लिए हेड पे। ओके। ये जो डोर से वुडन है, आयरन का कवर है, हाइट 18 फीट, विड्थ 12 फीट। 15th सेंचुरी में वर्ल्ड में इलेक्ट्रिक मोबाइल पेजर नहीं था, ये फोर्ट में क्लैपिंग का मोबाइल है। क्लैप करने से 7 फीट में साउंड एको होगा, 7 फीट के बाहर नहीं, पर वो क्लैपिंग का साउंड 480 फीट की हाइट तक सुनाई देता है। वो साउंड कैसे होगा अंदर ಇದೇ ಎಂಟ್ರೆನ್ಸ್. ಸೊ ಇಲ್ಲೆಲ್ಲ ಏನೋ ಮೆಸೇಜ್ ಕೊಡ್ತಾರೆ, ಸೈನಿಕರು ಏನೋ ಮೆಸೇಜ್ ಕೊಡ್ತಿದ್ರೆ ಎಲ್ಲ ಕ್ಲ್ಯಾಪಿಂಗ್. ಸೊ ಒಂದು ಕಡೆ ನಿಂತರೂ ಒಂದು ಕಡೆ ಕೇಳಿಸಂಗಿಲ್ಲ ನಿಮ್ಗೆ, ಆ ಥರ ಇಲ್ಲಿ ಸಿಸ್ಟಮ್ ಅದ ಇಲ್ಲಿ. ಸೊ ನೀವು ಇಲ್ಲೇ ಒಂದು ಕಡೆ ನಿಂತು ನೀವು ಕ್ಲ್ಯಾಪ್ ಮಾಡಿದ್ರೆ ಇನ್ನೊಂದು ಕಡೆ ಕೇಳಿಸಂಗಿಲ್ಲ, ಆ್ಯಂಡ್ ಇನ್ನೊಂದು ಕಡೆ ನಿಂತು ಕ್ಲ್ಯಾಪ್ ಮಾಡಿದ್ರೆ ಆಲ್ಮೋಸ್ಟ್ 7 ಕಿಲೋಮೀಟರ್ ಕೇಳಿಸ್ತದ. ಸೊ ಆ ರೀತಿ ಇದು ಏನಂತಾರ ಇಂಜಿನಿಯರಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ಯಾರ. ಸೊ ಎಲ್ಲ ಏನು ಯೂಸ್ ಮಾಡ್ಯಾರ ಅಂದ್ರೆ ವಾಲ್ಸ್. ಸೊ ಎಲ್ಲ ಅಲ್ಲಿ ಜೋ ವಾಲ್ ಏನು ಕಟ್ಟಾರ ಮೇಲ್ಗಡೆ ಪೂರ ಡೈಮಂಡ್ ಕಟ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದ್ರದ್ದು ಮಹತ್ವ ಇಲ್ಲಿ ವಿಶೇಷತನ. ನೀವು ಒಂದು ಗಾಡಿಗೆ ಕೂಡ ನಿಮ್ಗೆ ಏನಂತಾರೆ ಮಾತು ಕೇಳಿಸ್ತದ. ಸೊ ಅಪೋಸಿಟ್ ಡೈರೆಕ್ಷನ್ ಒಳಗೆ ನಿಲ್ತಾರ. ನಾವು ಖುದ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅಪೋಸಿಟ್ ಡೈರೆಕ್ಷನ್ ಒಳಗೆ ನಿಲ್ಲುವುದು ಆ್ಯಂಡ್ ಅದು ನಾವು ಮಾತಾಡೋದು. ಸೊ ಅದು ಡೈಮಂಡ್ ಕಟ್, ಓನ್ಲಿ ಬಿಕಾಸ್ ಆಫ್ ಡೈಮಂಡ್ ಕಟ್. ಜೋ ಮೇಲ್ಗಡೆ ಏನು ರೂಫ್ ಇರ್ತದಲ್ಲ ಅದು ಡೈಮಂಡ್ ಕಟ್ ಇರೋದ್ರಿಂದ ಇದೆಲ್ಲ ಸಿಸ್ಟಮ್ಯಾಟಿಕ್ ಇಂದ ನಾವು ಅದು ಟೆಕ್ನಾಲಜಿ ನಾವು ನೋಡ್ಬೋದು. ಸೊ ಆ ಟೆಕ್ನಾಲಜಿ ಈಗ ಮಾತ್ರ ಸಾಧ್ಯನೇ ಇಲ್ಲ. ಸೊ ಅದೇ ಹೇಳಕತ್ತಿದ್ರು ನಮ್ಮ ಗೈಡ್. ಸೊ ಮೊದ್ಲಿನ ಕಾಲ ಮಂದಿ ಏನಂತಾರೆ, ಏನೋ ನಾವು ಮಾತಾಡಿದ್ರು ಸ್ವಲ್ಪ ಸೊಕಾಶ್ ಮಾತಾಡ್ರಿ, ಗಾಡಿಗೂ ಕಿವಿ ಇರ್ತದ ಅಂತ ಹೇಳ್ತಿದ್ರು. ಬಟ್ ಆ್ಯಕ್ಚುಲಿ ಅದು ಖರೆ ಐತಿ. ಯಾಕಂದ್ರೆ ಆ ಥರ ಟೆಕ್ನಾಲಜಿಲಿ ಯೂಸ್ ಮಾಡ್ಯಾರ. ನಾವು ಈ ಕಾರ್ನರಿಂದ ಇನ್ನೊಂದು ಕಾರ್ಡ್ ಜೋ 4 ಸೈಡ್ ಅಂತ ಹೇಳ್ತೀವಿ ನಾವು. ಸೊ ಫಸ್ಟ್ ಆ್ಯಂಡ್ ಥರ್ಡ್ ಸೈಡ್ ನಾವು ಏನು ಮಾತಾಡ್ತೀವಿ ಅದನ್ನು ಅವ್ರಿಬ್ರಿಗೆ ಕೇಳಿಸ್ತದ ಅಪೋಸಿಟ್ ಪರ್ಸನ್ಗೆ. ಓಕೆ. ಸೊ ಆ ಥರ ಎಲ್ಲ ತೋರಿಸಿದ್ರು. ಸೊ ಜರೂರ್ ಒಂದ್ಸಲ ಹೈದ್ರಾಬಾದ್ ಹೋಗ್ಬರ್ರಿ, ನೀವು ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಏನಂತಾರೆ ಎಂಜಾಯ್ ಮಾಡ್ತೀರಿ ನೀವು ಖರೇನಾ. ಇಲ್ಲಿ ಏನು ವಿಶೇಷತನ ಅಂದ್ರೆ ಈಗೇನು ನಾವು ನಿಂತೀವಿ ಅದು ಎಂಟ್ರೆನ್ಸ್ ರೀ ಅದ. ಸೊ ಒಂದು ಕಡೆ ನಾವು ನಿಂತೀವಿ ಅಂದ್ರೆ ಅಲ್ಲಿ ಅವ್ರ ಕೈ ಮಾಡ್ಲಿಕತ್ತಾರಲ್ಲ, ಇಲ್ಲಿ ಕ್ಲ್ಯಾಪ್ ಮಾಡಿದ್ರೆ ಎಲ್ಲ ಸರೌಂಡಿಂಗ್ ಕೇಳಿಸ್ಬೇಕು. ಅಂದ್ರೆ ಯಾರು ಯುದ್ಧಕ್ಕೆ ಬಂದಾರ, ಯಾರು ನಮ್ಮ ಎನಿಮೀಸ್ ಬಂದಾರ ಅಂದ್ರೆ ಅವ ಇಲ್ಲೇ ನಿಂತು ಪರ್ಟಿಕ್ಯುಲರ್ ಅದು ಒಂದು ಜಾಗ ಅದ. ಆ ಜಾಗದೊಳಗೆ ನಿಂತ್ರೆ ಅಲ್ಲಿ ಅದು ಏನು ಜೋ ನೀವು ಅಲ್ಲಿ ಲೆಫ್ಟ್ ಸೈಡ್ ನೀವು ನೋಡ್ಬೋದಲ್ಲಿ ಮೇಲೆ ಕಾರ್ನರಿಗೆ ಅಲ್ಲಿ ತನಕ ಕೇಳಿಸ್ತದ, ಅದ ಎಕೋ ಆಗ್ತದ ಅದ ಕ್ಲ್ಯಾಪಿಂಗ್. ಹೌದಾ? ಯಾಕಂದ್ರೆ ಬಿಕಾಸ್ ಆಫ್ ಮ್ಯಾಲಿಂದ ಜೋ ಇದು ಏನು ನಾವು ನಿಂತೀವಲ್ಲ ಅಲ್ಲಿ ಮೇಲ್ಗಡೆ ಡೈಮಂಡ್ ಕಟ್ ಶೇಪ್ ಅದ ರೀ ಅದ. ಸೊ ಅಲ್ಲಿ ಎಕೋ ಆಗ್ತದ. ಓಕೆ. ಆ್ಯಂಡ್ ಇದ ಜರ್ಕತ ನಾವು ಅಲ್ಲಿ ಜೋ ಮೇಲೆ ನಾವು ಏನು ಲೆಫ್ಟ್ ಸೈಡ್ ಬಿಲ್ಡಿಂಗ್ ಮೇಲೆ ನಿಂತು ನಾವು ಮಾಡಿದ್ವಿ ಅಂದ್ರೆ 7 ಕಿಲೋಮೀಟರ್ ಎಕೋ ಆಗ್ತದ. ಅಂದ್ರೆ ಅಲ್ಲಿ ಅಷ್ಟು ಎನಿಮೀಸ್ ಬಂದಾರ ಕೆಳಗಡೆ ನಮ್ಮ ಹಮ್ಲಾ ಮಾಡಾರ ಅಂತಂದು ಅಲ್ಲಿ ಅದು ಮೆಸೇಜ್ ಕೊಡುದ್ರಿ. ಸೊ ಅವಾಗಿನ ಟೈಮ್ ಒಳಗೆಲ್ಲ ಎಲ್ಲಿ ಮೊಬೈಲ್ಗೆ ಮೆಸೇಜ್ಗೆ ಏನೂ ಇಲ್ಲ. ಸೊ ಓನ್ಲಿ ಬಿಕಾಸ್ ಆಫ್ ಕ್ಲ್ಯಾಪಿಂಗ್. ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ಲಿಕ್ಕತ್ತಾರ. ಸೊ ಇವು ಏನು ಅವ್ರು ನಿಂತಾರಲ್ಲ ಇಲ್ಲಿ ಕ್ಲ್ಯಾಪ್ ಮಾಡಿದ್ರೆ ಅಲ್ಲಿ ಏನೂ ಕೇಳಿಸಂಗಿಲ್ಲ. ಓಕೆ. ಬಟ್ ಅಲ್ಲಿ ಕ್ಲ್ಯಾಪ್ ಮಾಡಿದ್ರೆ ಅಷ್ಟು ಎಕೋ ಆಗ್ತದೆ. ಸೊ ಅಲ್ಲಿ ಡಿಫ್ರೆನ್ಸ್ ಹಾರ್ಡ್ಲಿ ಒಂದು 4-5 ಫೀಟ್ ನಮ್ದು ಇದು ಡಿಫ್ರೆನ್ಸ್ ಇರೋದು. ಬಟ್ ಕ್ಲ್ಯಾಪಿಂಗ್ ಮಾತ್ರ ಅಷ್ಟು. ಈಗ ಏನು ಇವ್ರು ಕ್ಲ್ಯಾಪ್ ಮಾಡ್ಲಿಕತ್ತಾರ ಎಕೋ ಆಗ್ಲಿಕ್ಕತ್ತದ್ರಿ. ಅವ್ರು ಏನು ಕ್ಲ್ಯಾಪ್ ಮಾಡ್ಲಿಕತ್ತಾರಲ್ಲ ಎಕೋ ಆಗ್ಲಿಕ್ಕತ್ತದ. ಬಟ್ ನಮಗೆ ಅದು ಓನ್ಲಿ ಸಿಂಗಲ್ ಕ್ಲ್ಯಾಪ್ ಅದ.
ಬಟ್ ಅವ್ರಿಗೆ ఎక్కువ ಆಗ್ಲಿಕತ್ತದ. ಸಿ ವಾಟ್ ಈಸ್ ದ ಡಿಫ್ರೆನ್ಸ್. ಓಕೆ, ಸೊ ವೆರಿ ಬ್ಯೂಟಿಫುಲ್ ಟೆಕ್ನಾಲಜಿ ಯೂಸ್ ಮಾಡ್ಯಾರ. ಸೊ ಇದ ತೋರಿಸ್ಲಿಕ್ಕತ್ತಿದ್ರು ಅವ್ರ ಓನ್ಲಿ ಬಿಕಾಸ್ ಆಫ್ ಇದ ನೋಡ್ರಿ, ಇದ ಡೈಮಂಡ್ ಶೇಪ್ ಓನ್ಲಿ ಬಿಕಾಸ್ ಆಫ್ ಇದೇನು ಡೈಮಂಡ್ ಕಟ್ ಏನೈತಲ್ಲ ಇದ್ರ ಸಂಬಂಧ ಎಲ್ಲ ಎಕೋಸಿಸ್ಟಮ್ ಆಗುದದ. ಓಕೆ, ಸೊ ಇದು ಇಡೀ ಪೂರ ಬಿಲ್ಡಿಂಗ್ಸ್ ಏನವಲ್ಲ ಎಲ್ಲ ಈ ಥರ ಡೈಮಂಡ್ ಕಟ್ಸ್ ಅವ. ಆ್ಯಂಡ್ ದಟ್ ಟು ಡೈಮಂಡ್ ಕಟ್ ಏನದಲ್ಲ ಅಗೇನ್ ಡಿಫ್ರೆಂಟ್, ಆ ಕಟಿಂಗ್ಸ್ ಒಳಗೂ ಡಿಫ್ರೆಂಟ್ ಅದ ರೀ. ಹೌದಾ? ಸೊ ಅಯ್ಯೋ ಏನು ಕೇಳ್ತೀರಿ, ಅದು ಭಾಳ ಅಂದ್ರೆ ಭಾಳ ಹೇಳ್ಕೊತ ಹೋದ್ರೆ ಮುಗಿಯಂಗಿಲ್ಲ, ದೂಸನ ಮುಗಿಯಂಗಿಲ್ಲ, ಅಷ್ಟು ಚಂದ ಐತ್ರಿ ಖರೆ ಹೇಳ್ಬೇಕಂದ್ರೆ. ಸೊ ಹೋಗ್ಬರ್ರಿ ಹೈದ್ರಾಬಾದಿಗೆ, ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಿ. ಇಲ್ಲೇ ನೀರಿಂದು ಕೂಡ ಅಷ್ಟೇ ರೀ. ಇಲ್ಲೇ ಆ್ಯಕ್ಚುಲಿ 45 ಫೀಟ್ ಮೇಲ್ಗಡೆ ಅಂದ್ರೆ 4-5 ಅಂತಸ್ತು ಮೇಲೆ ಮಹಾರಾಣಿ ಇರ್ತಿದ್ಲಂತ. ಸೊ ಅಲ್ಲಿ ತನಕ ನೀರು ಕಳಿಸ್ಬೇಕು. ಸೊ ಆ ಬಿಲ್ಡಿಂಗಿಗೆ ಅಗೇನ್ ಆ ರಾಣಿದದು ಬಿಲ್ಡಿಂಗ. ಹೌದಾ? ಸೊ ಹಾಗಾಗಿ ಅಲ್ಲಿ ಯಾವ ಜೆಂಟ್ಸ್ನೂ ಅಲ್ಲಿ ಅಲೌಡ್ ಇರ್ತಿದ್ದಿಲ್ಲ, ಯಾವ ಸೈನಿಕರು ಅಲೌಡ್ ಇರ್ತಿದ್ದಿಲ್ಲ. ಓನ್ಲಿ ಲೇಡೀಸ್, ಓನ್ಲಿ ದಾಸಿ ಲೇಡೀಸ್ ಎಲ್ಲ ಗರ್ಲ್ಸ್ ಎಲ್ಲ ಇರ್ತಿದ್ರು. ಸೊ ಮಹಾರಾಣಿ ಬಿಲ್ಡಿಂಗ್ ಒಳಗೆ ಮಹಲ್ ಒಳಗೆ ಓನ್ಲಿ ಗರ್ಲ್ಸ್ ಎಲ್ಲ ಇರ್ತಿದ್ರಂತ. ಸೊ ಅಲ್ಲಿ ತನಕ ಗರ್ಲ್ಸ್ ಅಗೇನ್ ನೀರೆಲ್ಲ ತೊಗೊಂಡು ಹೋಗೋದು ಹೆಂಗೆ? ಸೊ ಆಗಂಗಿಲ್ಲ. ಹಾಗಾಗಿ ಕಂಪೌಂಡ್ ಹೊರಗಡೆ ಒಬ್ಬ ಸೈನಿಕರು ಇರ್ತಿದ್ರು. ಸೊ ಬೈ ಹ್ಯಾಂಡ್ ಪಂಪ್ ಮಾಡ್ತಿದ್ರಂತವ್ರು ಸೈನಿಕರು, ಯಾಕಂದ್ರೆ ಒಳಗಡೆ ಅಲೌಡ್ ಇರ್ತಿದ್ದಿಲ್ಲ, ಹುಡುಗರಾಗ ಜೆಂಟ್ಸ್ ಒಳಗಡೆ ಅಲೌಡ್ ಇರ್ತಿಲ್ಲ. ಸೊ ಕಂಪೌಂಡ್ ಹೊರಗೆ ಸೈನಿಕರು ಇದ್ಕೊಂಡು ಅವ್ರು ಅದನ್ನು 24 hours ಮಾಡ್ಬೇಕು, ಬೈ ಹ್ಯಾಂಡ್ ಪಂಪ್ ಮಾಡ್ಬೇಕು. ಸೊ ಅದು ಬೈ ಹ್ಯಾಂಡ್ ಪಂಪ್ ಮಾಡಿದ್ರೆ ಅದು 45 ಫೀಟ್ ಮೇಲ್ಗಡೆ ಮಹಾರಾಣಿ ಮೇಲ್ಗಡೆ ಇರ್ತಿಲ್ಲ ಅಲ್ಲಿ ತನಕ ಅದು ರೀಚ್ ಆಗಬೇಕು. ಸೊ ಒಳಗಡೆ ನೀವು ಹೋದಂಗೆ ಅದು ಪೈಪ್ಲೈನ್ ಎಲ್ಲ ತೋರಿಸ್ತಾನವ. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್ ನೋಡ್ರಿ ಖರೆ ಹೇಳ್ಬೇಕಂದ್ರೆ. ಸೊ ನಂಗೆ ಇಲ್ಲಿ ಒಂದು ಕಮೆಂಟ್ ಮಾಡಿ ಹೇಳ್ರಿ, ಇಲ್ಲೇನು ನಾ ಇನ್ಫಾರ್ಮೇಷನ್ ಕೊಡ್ಲಿಕ್ಕತ್ತೀನಿ. ಸೊ ಆ್ಯಸ್ ಅ ಗೈಡ್ ನಾ ಚಲೋ ಹೇಳ್ತೀನಿ ಅಥವಾ ಅವ್ರು ಚಲೋ ಹೇಳ್ತಾರೆ, ಜರೂರ್ ನಾನು ಕಮೆಂಟ್ ಮಾಡಿ ಹೇಳ್ರಿ. एक से 4 बार आप कंटिन्यू चलाएंगे तो गरम से उसमें ट्रैक आ जाता है. ये शो की सिर्फ देखने के लिए था. तो ये था निज़ाम के पैलेस में. बाद में गवर्नमेंट ने 1951 में टेक ओवर करने के बाद ये पीस इधर ला के लगाए पब्लिक को बताने के लिए. ಸೊ ಇದು ನೋಡ್ರಿ, ಹಿಂಗೆ ಸ್ಟ್ರೇಟಾಗಿ ಮೇಲ್ಗಡೆ ಹೋದ್ರೆ ಅದು ಮತ್ತೆ ಅಗೇನ್ 2-3 ಅಂತಸ್ತಿತ್ತಂದ್ರೆ ಅಲ್ಲಿ ಮಹಾರಾಣಿ डिग्री देखकर काम देते हैं. उस टाइम पर किंग्स के पास में लोग काम के लिए आएगा. तो किंग्स पढ़ाई लिखाई नहीं देखता, आदमी का ताकत देखेगा, क्योंकि इसको काम करने में, लड़ाई करने में ताकतवर चाहिए, पढ़ाई वाला नहीं. उस ज़माने में यहाँ किसी को फौज में आना है, आर्मी सिलेक्शन, इंटरव्यू, यहाँ एक स्मॉल आयरन का वेट है. लोग उस टाइम पर उसको 1 हैंड से लिफ्ट करते थे. जो मेंबर 1 हैंड से लिफ्ट करेंगे आर्मी सिलेक्शन होकर वर्क करेंगे वीकली या मंथली, किसी को सैलरी नहीं. उसकी कंप्लीट फैमिलीज के लिए अनाज, कपड़ा, घर, रोटी, कपड़ा, मकान. क्योंकि सैलरी बेस का जो वर्कर रहेगा 1 year, 2 year, 5, 20, 30, 40 ईयर्स करेगा. ज़रूरत का बजट आएगा तो फैमिलीज के साथ वो चला जाएगा. तो उस समय 85% लोगों को खरीदा गया गुलाम. तो इनका जो गुलाम था इंडियन लोग नहीं थे, अफ्रीकन्स, जिनको हबशी कहते हैं, स्लेव्स. उनका हाइट ताकत रहने से उनको सेट किया था. तो उस समय वो लोग वो वेट 1 हैंड से लिफ्ट करते थे. उनका हाइट कितना था? अभी अपने ज़माने में हम 6.6 के आदमी को देख के खुश होते हैं. उस टाइम पर 6.6 माने वो शॉर्ट. उस समय 7, 7.6, 8, 9 फीट तक भी लोग, इंडिया बोल के नहीं, वर्ल्ड में उस समय जो लोग थे ना उनमें हाइट ताकत ज़्यादा थी. यानी उस टाइम पर एक आदमी ब्रेकफास्ट, लंच, डिनर जितना फूड खाता था ना, अभी अपने ज़माने का आदमी उतना फूड 15 डेज खाए. अभी आप हम सवेरे 2 फुल्का खाया ख़त्म, दोपहर में एक फुल्का थोड़ा सा राइस खाया ख़त्म. उस टाइम पर एक आदमी एक टाइम पर जवार, मकई, बाजरा, ये रोटी का थिकनेस इतना मोटा रहता. तो वो एक टाइम पे 15-10 रोटी खाने वाले लोग थे. अभी आप हम सवेरे एक जवारी का रोटी खा ले तो शाम तक खाना नहीं खाते, नहीं खाएंगे. तो शाम में टाइट रहेगा, खाना पकाना दिल नहीं बोलता. एक पिज़्ज़ा मंगाया, दोनों मिल बांट के खा लिया, सो गया. ऐसा इसका वेट है 240 बोले तो अभी अपने ज़माने में 100% लोग जो है 240 kg समझते हैं. 240 पाउंड 120 kg उस टाइम पर 1 हैंड से लिफ्ट करते.
यानी उस टाइम का 18-19 ईयर्स का लड़का भी आराम से वन हैंड से लिफ्ट कर, अगर आपको ट्राई करना तो टू हैंड से भी कर सकते हैं। ट्राई कर रहे हैं, पूरा ग्रुप है, देखना आप। ಈ ಕಲ್ಲು 120 kg ಅದ ಆ್ಯಕ್ಚುಲಿ. ಆ್ಯಂಡ್ ಇದು ಆ ಟೈಮ್ನಾಗ ಯಾರು ಸೈನಿಕರಿಗೆ ಈಸಿಲಿ ವೇಟ್ ಲಿಫ್ಟ್ ಮಾಡ್ತಿದ್ರಲ್ಲ ಅವ್ರಿಗೆ ಸೆಲೆಕ್ಟ್ ಮಾಡ್ತಿದ್ರಂತ, ಅವ್ರು ಅದಕ್ಕೆ ಲ್ಯಾಬಲ್ ಅದಾರ ಅಂತ ಸೆಲೆಕ್ಟ್ ಮಾಡ್ತಿದ್ರಂತ. ಸೊ ಇದು ಒಳಗಡೆ ಮಹಾರಾಣಿ ಮನೆಗೆ ಹೋಗುವಂಥ ಸ್ಥಳ ರೀ ಇದು. ಸೊ ಇಲ್ಲೆಲ್ಲ ಫುಲ್ ಆರಾಮ್ಸೆ ಗೋಡ ಗಿಡ ಹೋಗ್ಬೋದು ಆ್ಯಕ್ಚುಲಿ ಇಲ್ಲಿ ಒಳಗಡೆ, ಅಷ್ಟು ದೊಡ್ಡದಾದ ಇಲ್ಲಿ ಒಳಗಡೆ ಹೋಗ್ಬೋದು. ಆ್ಯಂಡ್ ಇಲ್ಲಿ ಅವಾಗೆಲ್ಲ ಮೊದಲೆಲ್ಲ ಏನು ಫುಲ್ ಕತ್ಲು ಇರ್ತಿದ್ದ, ಎಲ್ಲ ಲೈಟ್ಸ್ ವಗೇರೆ ಏನೂ ಇರ್ತಿದ್ದಿಲ್ಲ. ಸೊ ಇದು ಎವ್ರಿ ಕಾರ್ನರಿಗೂ ಏನು ಬೆಂಕಿ ಅಂತ आपको आउटसाइड से दिखाएंगे 15th सेंचुरी का वेपन। इसमें हम देखेंगे कैनन बॉल, राइफल्स। वन राइफल्स में लेंथ 12 फीट, वन राइफल का वेट 60 kg। स्टोन्स के बॉल हैं 60 kg, खूबसूरत फुटबॉल जैसे है। एक एक बॉल का वेट आपको 80, 90, 100, 120 kg। वॉर होगा, एनिमीज से डोर्स ओपन नहीं होंगे, डोर्स नजर नहीं आएंगे, एनिमीज रस्सी से वॉल्स पर चढ़ेंगे। तो 100-120 kg की जो बॉल्स है एनिमीज के हेड पे ड्रॉप करने की, वो नहीं प्यार से छोड़ेंगे। यानी एनिमी जितना करीब आएगा आने देंगे, उसके बाद लव यू ब्रो बोल के उतना जल्दी नीचे जाएगा वो। अगर वो उसको नीचे नहीं डालेगा तो वो ऊपर आके उसको नीचे डालेगा। अभी क्या है, अभी अपने ज़माने में पहले ज़माने का जो लड़ाई होता था ना, उसको जंग बोलते हैं। जंग माने आपको मरना है या मारना है, दोनों में से एक डिसाइड होता है, खुद मरना या मारना है। अभी अपने ज़माने का लड़ाई कैसा है, दोनों एक दूसरे पे खाली चिल्ला के हाई बीपी होते हैं, मारता कोई नहीं। दोनों में से एक का हाई बीपी ज़्यादा हो जाएगा, वो सर पकड़ के बैठेगा, दूसरा खुद उसको ठंडा पानी पिला के नॉर्मल करके compromise। यहाँ 2 टावर्स, वहाँ 4, ये स्मॉल वो बिग, ये फादर ने वो सन ने। ये वाला प्लेटफॉर्म है, इसे अभी नगारा खाना लिखे समझने के लिए बच्चों को। नौबत लिखेंगे तो आज अपने ज़माने के बच्चे नहीं समझते। इनके हिसाब में डीजे, कोई फंक्शंस मैरिड हो तो जितना भी रिलेशंस गेस्ट आएगा उसको वेलकम करेंगे। वेलकम करने के बाद पैलेस के इनसाइड डायरेक्ट एंट्री नहीं रहता। अभी अपने ज़माने में आपका मेरा घर है, अभी हम अपने घर के बाहर जाएंगे, रिटर्न आएंगे तो हमें कोई रोकने वाला नहीं रहता। उस टाइम पर ये फोर्ट के किंग एंड क्वीन अपने घर के बाहर आके रिटर्न जाएंगे तो किंग एंड क्वीन भी डायरेक्ट अपने पैलेस में एंट्री नहीं ले सकते, उनको भी सिक्योरिटी रोक देंगे। रोक के कोड वर्ड से क्लैपिंग करेंगे, सर्वेंट को बुलाएंगे, वो आके उसको लेके जाएंगे, दासी। अभी अपने ज़माने में आपके मेरे घर पे इलेक्ट्रॉनिक कॉलिंग बेल है, यहाँ पैलेस के लिए क्लैपिंग करें। अभी हम जो मेन गेट में एको साउंड देखे ना, रूफ डायमंड कट्स था, आगे में कोई रूफ डायमंड कट्स नहीं है, हम लोग वहाँ जाके क्लैप करेंगे, साउंड पूरे पैलेस से। यहाँ पर हमें कहीं 7 फीट सर्कल की ज़रूरत नहीं है, ना हमारे सर के ऊपर कोई रूफ डायमंड कट्स है। ये लेफ्ट साइड राइट साइड ये वॉल्स तक सिक्योर पे किंग एंड क्वीन को पालकी से आना। तो नीचे से टॉप तक 4 मेंबर्स कैरी नहीं करते, जिगजैग है ना, हर टेंपल लोग पालकी के लिए 4 मेंबर्स रहेंगे। तो हाइट एक लेवल में रहेगी, फर्स्ट 2 मेंबर जो स्टेज चढ़ेंगे हाइट शॉर्ट, बैक साइड के लॉन्ग, क्योंकि शॉर्ट वाले स्टेज चढ़ के हाइट बढ़ाकर लॉन्ग वाले के हाइट को लेवल जाएंगे तो ಇದಕ್ಕಂತಾರ ಬಾತ್ ಟಬ್. ಒಂದು ಕಡೆ ತಣ್ಣೀರು ಬರ್ತದೆ ಆ್ಯಂಡ್ ಒಂದು ಕಡೆ ಬಿಸಿನೀರು ಬರ್ತದೆ ನೋಡ್ರಿ. ನೆಕ್ಸ್ಟ್ ನಮ್ದು ಗೋಲ್ಕೊಂಡ ಫೋರ್ಟ್ ಆದಮೇಲೆ ಒಂದು ಚಿಕ್ಲೂರು ಬಾಲಾಜಿ ಅಂತ ಒಂದು ಫೇಮಸ್ ಟೆಂಪಲ್ ಬಾಲಾಜಿದ, ಇಡೀ ಹೈದರಾಬಾದ್ ಒಳಗೆ ಫೇಮಸ್ ಟೆಂಪಲ್. ಆ್ಯಂಡ್ ಇದಕ್ಕೆ ಏನಂತಾರಂದ್ರೆ ಫ್ಲೈಯಿಂಗ್ ಬಾಲಾಜಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಇಲ್ಲಿ ಹೋಗಿ ಬಂದ್ರಿ ಅಂದ್ರೆ ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿದ್ರಿ ಅಂದ್ರೆ ನೀವು ಪೂರಾ ಫ್ಲೈ ಆಗ್ತೀರಿ, ಅಂದ್ರೆ ಪೂರಾ ಟಾಪ್ ಮೋಸ್ಟ್ ಹೋಗ್ತೀರಿ, ನೀವು ಏನು ಬಿಡ್ಕೋತೀರಿ ಅದು ಆಗ್ತದೆ, ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳ್ತಾರೆ. ಸೊ ವೆರಿ ಫೇಮಸ್ ಟೆಂಪಲ್ ಆ್ಯಂಡ್ ಭಾಳ ಅಂದ್ರೆ ಭಾಳ ಜಾಗೃತ ಬಾಲಾಜಿ ಟೆಂಪಲ್ ಅದ ನೋಡ್ರಿ. ಇಲ್ಲಿ ಜಸ್ಟ್ ದರ್ಶನ ಮಾಡಿ ಹೊರಗೆ ಬಂದ್ಕೊಳ್ಳೇನ ಭಟ್ರು ಹೂ ಕೊಟ್ರೆ ಭಾಳ ಚಲೋ ಅನ್ನಿಸ್ತಾರೆ. ನನ್ನ ಮಗಳಿಗೆ ಪೆನ್ ಕೊಟ್ರೆ ಸೊ ವಿದ್ಯಾಬುದ್ಧಿ ಎಲ್ಲ ಬರಲಿ ಮಕ್ಳಿಗೆ ಚಲೋ ಆಗಲಿ ಅಂತಂದ. ಸೊ ಭಾಳ ಚಲೋ ಅದ, ಜಾಗೃತ ದೇವ್ರದ.
ನೆಕ್ಸ್ಟ್ ರಾತ್ರಿ ಆಗಿತ್ತು, ಊಟಕ್ಕೆ ಬಂದ್ವಿ. ಸೊ ಅಗೇನ್ ವೆರಿ ಫೇಮಸ್ ಹೋಟೆಲ್ಸ್, ಅಲ್ಲಂತೂ ಗುಡ್ ಹೋಟೆಲ್ಸ್. ಸೊ ಊಟ ಮಾಡ್ಲಿಕ್ಕೆ ಬಂದಿದ್ವಿ, ಚಲೋ ಆಯ್ತು. ಆ್ಯಂಡ್ ನಮ್ದು ಹೋಟೆಲ್ ಬಾಜುಕನ ಇನ್ಫ್ಯಾಕ್ಟ್ ನಮ್ಮದು ರೂಮ್ ಬಾಜುಕನ ಒಂದು ದೊಡ್ಡ ಮಾಲ್ ಇತ್ತು. ಸೊ ಅಲ್ಲೇ ವಾಕಿಂಗ್ ಮಾಡಿದ್ರೆ ಆತಂದು ಸೊ ಜಸ್ಟ್ ವಾಕ್ ಮಾಡ್ತಿದ್ವಿ. ಸೊ ಅಲ್ಲಿ ನಾವು ನೋಡಿದ್ವಿ ಶಾರುಖ್ ಖಾನ್ದು ಏನು ಮೀನು ಕಟಿಂಗ್ ಮಾಡ್ತಾನಲ್ಲ ಅವ್ನು ಸಲೂನ್ ಇತ್ತು ಆ ಮಾಲ್ ಒಳಗೆ. ಸೊ ಅದನ್ನು ನೋಡ್ಕೋತ ಬರ್ಲಿಕ್ಕತ್ತಿದ್ವಿ. ನೋಡಿ ನಡ್ಕೋತ ನಮ್ಮ ರೂಮಿಗೆ ಹೊಂಟಿದ್ವಿ. ಸೊ ಈ ವಿಡಿಯೋ ಲೈಕ್ ಆದ್ರೆ ಜರೂರ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.